ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡ್ಕೊಂಡಿದ್ದಾಯಿತು. ಇನ್ನು ಮನೆ ಕಟ್ಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ತಿ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ, ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ, ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳು ನಿಮ್ಮ ಬದುಕಿನಲ್ಲಿ ಯಾವ ರೀತಿಯ ಶುಭ ಅಥವಾ ಅಶುಭದ ಫಲಗಳನ್ನು ಕೊಡಬಹುದು ಅನ್ನೋದನ್ನು ಸಹ ನೋಡೋಣ. ಇನ್ನು 13ನೇ ತಾರೀಕು 9ನೇ ತಿಂಗಳು 2025ಕ್ಕೆ ತುಲಾರಾಶಿಗೆ ಕುಜನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 14ನೇ ತಾರೀಕು 9ನೇ ತಿಂಗಳು 2025ಕ್ಕೆ ಸಿಂಹರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. 15ನೇ ತಾರೀಕು 9ನೇ ತಿಂಗಳು 2025ಕ್ಕೆ ಕನ್ಯಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 17ನೇ ತಾರೀಕು 9ನೇ ತಿಂಗಳು 2025ಕ್ಕೆ ರವಿಯು ಕನ್ಯಾ ರಾಶಿಗೆ ಸಂಕ್ರಮಣ ಮಾಡ್ತಾ ಇದ್ದಾನೆ. ಸೆಪ್ಟೆಂಬರ್ ತಿಂಗಳ ಮಾಸ ವಿಶೇಷತೆ ಏನು ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ಸೆಪ್ಟೆಂಬರ್ನಲ್ಲಿ ಒಂದಲ್ಲ ಎರಡಲ್ಲ ಹಲವು ವಿಶೇಷಗಳು ಇರ್ತಕ್ಕಂಥದ್ದು. ಗಣಪತಿ ಹಬ್ಬವನ್ನು ಮುಗಿಸ್ಕೊಂಡು ಒಂದು ಸ್ವಲ್ಪ ದಿನಗಳಾಗಿರುತ್ತೆ. ಅಷ್ಟೊತ್ತಿಗೆ ಶುರುವಾಗ್ಬಿಡತ್ತೆ ನಮಗೆ ಅನಂತ ಪದ್ಮನಾಭ ವ್ರತ 6ನೇ ತಾರೀಕು. ಅದೇ ರೀತಿಯಾಗಿ 7ನೇ ತಾರೀಕು ಅನಂತನ ಹುಣ್ಣಿಮೆ, ಜೊತೆಗೆ ರಾಹು ಜಯಂತಿಯನ್ನು ಸಹ ನಾವು ಮಾಡ್ತೀವಿ. ಇನ್ನು 8ನೇ ತಾರೀಕು ಪಕ್ಷಾರಂಭ, ಪಿತೃಪಕ್ಷದ ಆರಂಭ. ಪಿತೃಪಕ್ಷವನ್ನು ನೀವು ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡೋದ್ರಿಂದ ಏನು ಅನುಕೂಲ ಮತ್ತು ಪಿತೃಪಕ್ಷದ ಮಹತ್ವಗಳೇನು ಅನ್ನೋದನ್ನು ಮುಂದಿನ ಒಂದು ಸಂಚಿಕೆಗಳಲ್ಲಿ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅದನ್ನು ಸಹ ತಪ್ಪದೆ ನೋಡಿ. ಇನ್ನು ಈ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರ್ನಲ್ಲಿ ಇನ್ನು 10ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂತಹದ್ದು. 14ನೇ ತಾರೀಕು 9ನೇ ತಿಂಗಳು ಇರುವಂತಹದ್ದು ಕೃಷ್ಣ ಜಯಂತಿ. ಇಲ್ಲಿ ಎರಡೆರಡು ರೀತಿಯಲ್ಲಿ ಒಂದು ಕೃಷ್ಣ ಜಯಂತಿಯನ್ನು ಮಾಡ್ತಾರೆ. ಒಂದು ಭದ್ರ ಮಾಸದಲ್ಲಿ ಅಂದರೆ ಭಾದ್ರಪದ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ. ಉತ್ತರ ಭಾರತದಲ್ಲಿ ಆಲ್ಮೋಸ್ಟ್ ಭದ್ರ ಮಾಸದಲ್ಲಿ ಅಂದರೆ ಭಾದ್ರಪದ ಮಾಸದಲ್ಲಿ ಮಾಡ್ತಕ್ಕಂಥದ್ದು. ಇನ್ನು ನಾವು ಶ್ರಾವಣ ಮಾಸದಲ್ಲಿ ಇಲ್ಲಿ ಸೌತ್ ಇಂಡಿಯನ್ಸ್ ತುಂಬ ಜನ ಮಾಡ್ತಾರೆ. ಆದರೆ ಕೃಷ್ಣನ ಒಂದು ಜನ್ಮ ಯಾವಾಗ ಆಗಿತ್ತು ಅಂದರೆ ಅದು ಭಾದ್ರಪದ ಮಾಸವೇ ಹೊರತು ಬೇರೆ ಇನ್ಯಾವುದೇ ಶ್ರಾವಣ ಮಾಸ ಅಲ್ಲ. ಆದರೆ ಅದು ಯಾವಾಗ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡು ಅದು ಯಾವಾಗ ಈ ರೀತಿಯಾದಂಥ ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಖಂಡಿತವಾಗಿಯೂ ಕೆಲವೊಮ್ಮೆ ಗೊತ್ತೇ ಆಗೋದಿಲ್ಲ. ಯಾವಾಗ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಜೊತೆಗೆ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಬಂದಾಗ ಕೃಷ್ಣನ ಜನನವಾಗುತ್ತೆ. ಆ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಬಂದಾಗ ಆ ಒಂದು ದಿನವನ್ನು ಕೃಷ್ಣ ಜಯಂತಿ ಅಂತ ಕರಿತೀವಿ. ಕೆಲವೊಮ್ಮೆ ನಕ್ಷತ್ರ ಬರೋದಿಲ್ಲ, ಬರೀ ತಿಥಿ ಮಾತ್ರವಿರುತ್ತೆ. ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಆಗ ಕೃಷ್ಣ ಜನ್ಮಾಷ್ಟಮಿ. ಜಯಂತಿಗೂ ಮತ್ತು ಕೃಷ್ಣ ಜನ್ಮಾಷ್ಟಮಿಗೂ ವ್ಯತ್ಯಾಸ ಇಷ್ಟೇ. ನಕ್ಷತ್ರ ಸಮೇತ ಬಂದರೆ ಜಯಂತಿ, ನಕ್ಷತ್ರ ಬರದೆ ಬರೀ ತಿಥಿ ಮಾತ್ರ ಬಂತ ಅದು ಅಷ್ಟಮಿ.
ಅಂದರೆ ಹುಟ್ಟಿದ ಹಬ್ಬ ಅಂತ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ ಇದನ್ನು. ಈ ಒಂದು ಪರ್ವಕಾಲ ನಿಮ್ಮೆಲ್ಲರ ಬದುಕಿನಲ್ಲಿ ಮತ್ತೊಮ್ಮೆ ನಾವು ಅಮಾವಾಸ್ಯ ಬೆಳ್ಳಿ ತಾಯತವನ್ನು ಮಾಡ್ತಾ ಇದ್ದೇವೆ. ಈ ಮಹಾಲಯ ಅಮಾವಾಸ್ಯೆ ಅನ್ನುವಂಥದ್ದೇನಿದೆಯಲ್ಲ, ಬಹಳ ಘನಘೋರವಾದ ಅಮಾವಾಸ್ಯೆಗಳಲ್ಲಿ ಇದು ಸಹ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಕ್ಕಂಥದ್ದು. ಇಲ್ಲಿರುವಂತಹ ಈ ಅಮಾವಾಸ್ಯೆ ಎಷ್ಟು ಶಕ್ತಿಶಾಲಿ ಅಂತ ಹೇಳಿದರೆ ಎರಡೂ ರೀತಿಯಲ್ಲೂ ಸಹ ಉಪಯೋಗಕ್ಕೆ ಬರುತ್ತೆ. ಸಾತ್ವಿಕದ ಉಪಾಸನೆಗಳಿಗೂ ಮತ್ತು ತಾಮಸಿಕದ ಉಪಾಸನೆಗಳಿಗೂ ನೀವು ಯಾವ ರೀತಿಯಾಗಿ ಈ ಅಮಾವಾಸ್ಯೆಯನ್ನು ಉಪಯೋಗಿಸಿಕೊಳ್ತೀರೋ ಆ ರೀತಿಯಾದ ಫಲಗಳನ್ನು ಅದು ಕೊಡುತ್ತೆ. ಸೊ ಹಾಗಾಗಿ ಇಂತಹ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ನಿಮಗೆ ಇರುವಂತಹ ಇನ್ಯಾವುದೇ ದೃಷ್ಟಿದೋಷಗಳು, ಕೃತ್ರಿಮ ದೋಷಗಳು, ಮಾಟಮಂತ್ರ ದೋಷಗಳು, ಜೀವನದಲ್ಲಿ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಅನ್ನುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಈ ಭಾದ್ರಪದ ಅಮಾವಾಸ್ಯೆಯ ಪ್ರಯುಕ್ತ ಮಾಡ್ತಾ ಇರತಕ್ಕಂತಹ ರಜತ ಮೂಲಿಕಾ ತಾಯತವನ್ನು ನೀವು ಕತ್ತಿನಲ್ಲೋ, ಕೈನಲ್ಲೋ, ಸೊಂಟದಲ್ಲೋ ಧರಿಸೋದ್ರಿಂದ ನಿಮಗೆ ಆದಷ್ಟು ಒಳ್ಳೆ ರೀತಿಯ ರಿಸಲ್ಟ್ಸ್ ಬರುತ್ತೆ. ಈಗಾಗಲೇ ಮುಂಚೆ ಪ್ರತಿ ಸಲ ಅಮಾವಾಸ್ಯೆ ಬಂದಾಗಲೂ ಹೇಳ್ತಾ ಇದ್ವಿ, ತುಂಬ ಜನ ಅದನ್ನು ತೆಗೆದುಕೊಳ್ತಾ ಇದ್ದೀರಿ. ಎಷ್ಟೊಂದು ಜನ ಆ ಸಮಯದಲ್ಲಿ ಆಗದೇ ಇರೋರು ಗುರುಗಳೇ ಮತ್ತಿನ್ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಈಗ ಆ ಪರ್ವಕಾಲ ಬಂದಿದೆ, ಮೂಲಿಕಾ ತಾಯ್ತವನ್ನು ತರಿಸ್ಕೊಂಡು ನೀವು ಧರಿಸ್ಕೊಳ್ಳಿ, ಅದರ ಅನುಕೂಲತೆಯನ್ನು ಸಹ ಪಡ್ಕೊಳ್ಳಿ. ಶುಭವಾಗಲಿ. ಇದಾಗಿತ್ತು ಸೆಪ್ಟೆಂಬರ್ ತಿಂಗಳ ವಿಶೇಷ. ಇನ್ನು ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನು ಈಗ ಗಮನಿಸೋಣ. ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಸೆಪ್ಟೆಂಬರ್ನ ತಿಂಗಳಲ್ಲಿ ಯಾವ ರೀತಿಯಾಗಿದೆ ಭವಿಷ್ಯ ಅನ್ನೋದನ್ನು ನೋಡೋಣ. ಒಂದಷ್ಟು ಗ್ರಹಗಳು ಅನುಕೂಲ, ಒಂದಷ್ಟು ಗ್ರಹಗಳ ಅನಾನುಕೂಲಗಳು ಎರಡು ಸಹ ಸೇರ್ಕೊಂಡಿದ್ದಾವೆ. ಮಿಶ್ರಿತ ಫಲಗಳಿಗೆ ಕಾರಣವಾಗಿದ್ದಾವೆ. ದಿಢೀರಂತ ಬದಲಾವಣೆ ಆಗ್ತಕ್ಕಂತಹ ಉದ್ಯೋಗದ ಸ್ಥಾನ ಪರಿವರ್ತನೆಗಳು ಆಗತ್ತೆ. ಶುಭ ದಶೆಗಳು ನಡೀತಾ ಇದ್ದಂಥವ್ರಿಗೆ ಒಳ್ಳೆ ರೀತಿಯಾದಂತಹ ಪರಿವರ್ತನೆ, ಅಶುಭದಾಯಕವಾದಂತಹ ದಶಾಭುಕ್ತಿಗಳು ನಡೀತಾ ಇದ್ದರೆ ಅಶುಭವಾದಂತಹ ಫಲಗಳನ್ನು ಅನುಭವಿಸಬೇಕಾಗತ್ತೆ. ಮಿಥುನ ರಾಶಿಯವರು ಈ ತಿಂಗಳಲ್ಲಿ ನಿಮ್ಮ ಜನ್ಮಜಾತಕದ ಅನ್ವಯ ಶುಭಾಶುಭ ಫಲದ ಆಧಾರದ ಮೇಲೆ ಗೋಚಾರದ ಸಂಪೂರ್ಣವಾದ ಫಲಾನುಫಲಗಳು ಅನ್ವಯವಾಗ್ತದೆ. ಯಾಕಂದರೆ ಗೋಚಾರದಲ್ಲಿ ಒಂದಿಷ್ಟು 50-50 ಅನ್ನುವಂತಹ ಮಾತುಗಳು ಬರತಕ್ಕಂಥದ್ದು. ಅಂದರೆ ಅರ್ಧ ಶುಭವಿದೆ, ಇನ್ನರ್ಧ ಅಶುಭವಿದೆ. ವಾಹನ ಅಪಘಾತವಾಗುವ ಸಮಯ ಸಂದರ್ಭಗಳು ಹೆಚ್ಚಿದ್ದಾವೆ. ವಾಹನ ಚಾಲನೆ ಮಾಡಬೇಕಾದಾಗ ಮಿಥುನ ರಾಶಿಯವರು ಹುಷಾರಾಗಿ ಇರಬೇಕು. ಸೆಪ್ಟೆಂಬರ್ನ ತಿಂಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಸರಿಯಾಗಿರಬಹುದು, ನಿಮ್ಮ ಸುತ್ತಮುತ್ತ ಬರುವಂಥವ್ರು ಸರಿಯಾಗಿದ್ದಾರಾ ಇಲ್ವಾ ಗೊತ್ತಾಗೋದಿಲ್ಲ ಅಲ್ವಾ. ಕೆಲವೊಮ್ಮೆ ಏನು ಮಾಡ್ತೀರಿ, ತುಂಬ ರ್ಯಾಶ್ ಡ್ರೈವಿಂಗ್ ಮಾಡುವಂಥದ್ದು, ಹೇಗಂದರೆ ಹಾಗೆ ಓಡಿಸುವಂಥದ್ದು, ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡೋದಿಲ್ಲ, ಒಂದಲ್ಲ ಒಂದೇನೇನೋ ಸಮಸ್ಯೆಗಳನ್ನು ತಂದು ಹಾಕ್ಕೊಂಡ್ಬಿಡ್ತೀರಾ. ಸೊ ಹಾಗಾಗಿ ನಿಮ್ಮ ಬದುಕಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನೀವು ಅಂತಲೇ ಇಲ್ಲ, ಕೇವಲ ಮಿಥುನ ರಾಶಿ ಅನ್ನೋದೇ ಅಲ್ಲ, ಕೆಲವೊಮ್ಮೆ ಈ 2 ವೀಲರ್ಸ್ಗಳವರ ಹಾವಳಿ ನೋಡ್ತಾ ಇದ್ರೆ ಹೇಗಿರುತ್ತೆ ಅಂದರೆ, ಹೇಗಂದರೆ ಹಾಗೆ ಹೋಗ್ತಾ ಇರ್ತಾರೆ. ಬಿರ್ರಿ ನಡು ರೋಡಲ್ಲಿ ವೀಲಿಂಗ್ ಮಾಡ್ಕೊಂಡು ಹೋಗುವಂಥದ್ದು, ಅದು ಟ್ರಾಫಿಕ್ ರೋಡಲ್ಲಿ ವೀಲಿಂಗ್ಗಳೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಇವ್ರು ಸಾಯೋದಲ್ಲದೆ ಇನ್ನೊಬ್ಬರು ಸಾವಿಗೆ ಕಾರಣವಾಗ್ತಾರೆ. ನಿಮ್ಮ ಹಣೆ ಬರ ನೀವೇನೋ ಮಾಡ್ಕೊಂಡು ಹಾಳಾಗೋಗ್ರಿ, ಇನ್ನೊಬ್ಬರು ಜೀವನ ಯಾಕೆ ಹಾಳು ಮಾಡ್ತೀರಾ? ಇನ್ನೊಬ್ಬರು ಜೀವನದಲ್ಲಿ ಆಟ ಆಡುವಂಥದ್ದು ನಿಮಗೆ ಯಾರು ಅಧಿಕಾರ ಕೊಟ್ಟದ್ದು? ನೀವು ಹಾಳಾಗೋದ್ರ ಜೊತೆಗೆ ಇನ್ನೊಬ್ಬರು ಜೀವನನೂ ಕೆಡಿಸ್ಬಿಟ್ಟು ಹೊರಟೋಗ್ತಾರೆ ಕೆಲವೊಬ್ಬರು. ಅದು ಯಾವುದೇ ರಾಶಿಯವರಾಗಿರಲಿ ಅದನ್ನು ಮಾಡುವಂಥದ್ದು ತಪ್ಪು. ಉದ್ಯೋಗಿಗಳಿಗೆ ಅನಿರೀಕ್ಷಿತವಾಗಿ ಸ್ಥಾನಚಲನೆಗಳು ಉಂಟಾಗತಕ್ಕಂಥದ್ದಾಗತ್ತೆ. ಕುಟುಂಬದ ಸದಸ್ಯರೊಟ್ಟಿಗೆ ದಿಢೀರಂತ ಒಂದಿಷ್ಟು ವಿವಾದಗಳೇನಾದರೂ ಎದ್ದಿತ್ತು ಅಂತ ಹೇಳಿದ್ರೆ ಅದೇ ಕರಗಿ ಹೋಗ್ತದೆ, ಗೊತ್ತೇ ಆಗಲ್ಲ, ಏನಿದು ದಿಢೀರ್ ಪರಿವರ್ತನೆ ಹೀಗಾಗೋಯ್ತಲ್ಲ ಅಂತ ಅದೊಂದು ಶುಭವಾಗಿ ನಡೆಯುವಂಥದ್ದು. ಮನಸ್ಸಿಗೊಂದಷ್ಟು ನೆಮ್ಮದಿ ಸಿಗತ್ತೆ. ನೋಡಿ, ನೀವೆಷ್ಟೇ ಹಣ ಸಂಪಾದನೆ ಮಾಡಿ, ಕೀರ್ತಿ ಸಂಪಾದನೆ ಮಾಡಿ, ಅತ್ಯುತ್ತಮವಾದ ಸ್ಥಾನಮಾನದಲ್ಲಿ ನೀವು ಇದ್ದುಬಿಡಿ, ಆದರೆ ನಿಮಗೆ ಈ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದು ನಿಮಗೆ ಏನಕ್ಕೂ ವರ್ಕ್ ಆಗಲ್ಲ. ಸೊ ಹಾಗಾಗಿ ಮನಸ್ಸಿಗೆ ನೆಮ್ಮದಿ ಬಹಳ ತುಂಬಾ ಬೇಕಾಗಿರ್ತಕ್ಕಂಥದ್ದು. ಮಾನಸಿಕವಾಗಿ ಗಟ್ಟಿಮುಟ್ಟಾಗ್ತೀರಿ, ಕಿರಿಕಿರಿಗಳಿಂದ ದೂರ ಆಗ್ತೀರಾ, ಮನೆಯಲ್ಲಿದ್ದಂತಹ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ಪ್ರಗತಿ. ಏನಾದರೂ ಈ ರಿಸಲ್ಟ್ಗಳನ್ನು ವೆಯ್ಟ್ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳೇನಾದರೂ ಇದ್ದರೆ ಅತ್ಯುತ್ತಮವಾದ ಫಲಿತಾಂಶಗಳನ್ನು ನೀವು ನೋಡ್ತೀರಿ. ಅದೇ ರೀತಿಯಾಗಿ ತಿಂಗಳ ಕೊನೆಯಲ್ಲಂತೂ ಅತ್ಯುತ್ತಮವಾದ ಯೋಗ ಫಲಗಳು, ಅತ್ಯುತ್ತಮವಾದಂತಹ ಒಂದು ಶುಭ ಸಂದರ್ಭಗಳು ಬರುತ್ತವೆ.
ಸೊ ಹಾಗಾಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರ ಜೀವನದಲ್ಲೂ ಸಹ ನಿಮ್ಮೆಲ್ಲರ ಜೀವನದಲ್ಲೂ ಸಹ ಒಳ್ಳೆಯದಾಗಲಿ. ಅದೇ ರೀತಿಯಾಗಿ ಏನೇ ನಿಮ್ಮ ಆಯಾ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಲ್ವಾ, ಆ ವ್ಯವಹಾರಗಳಿಗೆ ತಕ್ಕ ಹಾಗೆ ಏನೇನು ಲಾಭಾಂಶಗಳು ಬರಬೇಕು ಅದೆಲ್ಲವೂ ಸಹ ಬಂದು ಸೇರುತ್ತೆ. ಒಂದಷ್ಟು ವಿವಾದಗಳಿಂದ ಆಚೆ ಬರ್ತೀರಿ. ಅದೇ ಕಷ್ಟವಾಗುವಂಥದ್ದೇನಪ್ಪ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ದಶೆಗಳು ಸರಿ ಇಲ್ಲದೆ ಇದ್ದಾಗ ಕೆಲಸದಲ್ಲಿ ಏನೋ ಒಂದಿಷ್ಟು ಕಿರಿಕಿರಿ ಆಗುವಂಥದ್ದು ಅದೆಲ್ಲ ನಡೆಯುತ್ತೆ. ಆದರೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಧೈರ್ಯವಾಗಿದ್ದು ಮುಂದುವರಿತಾ ಹೋಗಿ. ಜೀವನ ಅನ್ನುವಂಥದ್ದು ಎಲ್ರಿಗೂ ಸಹ ಪಾಠ ಹೇಳ್ಕೊಡತ್ತೆ. ಎಲ್ಲರಿಗೂ ಸಹ ಒಳ್ಳೆಯದಾಗೆ ಆಗುತ್ತೆ. ಮನಸ್ಸಿನಲ್ಲಿದ್ದಂತಹ ಅಶಾಂತಿಗಳನ್ನು ದೂರ ಮಾಡಿಕೊಂಡು ದೇವರ ಮೇಲೆ ಭಾರ ಹಾಕಿ ದೇವರನ್ನು ನಂಬಿಕೊಳ್ತಾ ನೀವು ಮುಂದುವರಿತಾ ಹೋಗಿ. ನಿಮ್ಮೆಲ್ಲರಿಗೂ ಸಹ ಅನುಕೂಲವಾಗುತ್ತೆ. ಈ ಒಂದು ತಿಂಗಳಲ್ಲಿ ನೀವು ಹನುಮಂತನ ಪೂಜೆ, ಹನುಮಂತನ ಉಪಾಸನೆಗಳನ್ನು ಮಾಡೋದು ಮರೆಯಕ್ಕೆ ಹೋಗೋದು ಬೇಡ. ಅದೇ ರೀತಿಯಾಗಿ ನಿಮಗೆ ಸಕಲ ಕಾರ್ಯಗಳಲ್ಲೂ ಯಶಸ್ಸು ಸಿಗಬೇಕು. ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳು ಸಹ ಯೋಜನೆಯ ಪೂರ್ವಕವಾಗೇ ಇರಬೇಕು, ಯೋಜನೆಯ ರೂಪಕವಾಗೇ ಇರಬೇಕು ಅಂತ ಅಂದ್ಕೊಂಡ್ರೆ, ನಿಮಗೇನೇ ಕೆಲಸ ಕಾರ್ಯಗಳ ಕೈ ಹಾಕಿದ್ರು ಯಶಸ್ಸು ಸಿಗಬೇಕು ಅಂದರೆ ಇದೇ ಭಾದ್ರಪದ ಮಾಸದ ಅಮಾವಾಸ್ಯೆಯ ತಿಥಿ ಅಂದರೆ ಮಹಾಲಯ ಪಕ್ಷಾಮಾವಾಸ್ಯೆ ಏನಿದೆ, ಮಹಾಲಯ ಅಮಾವಾಸ್ಯೆ ದಿವಸ ಮಾಡ್ತಾ ಇರ್ತಕ್ಕಂತಹ ಬೆಳ್ಳಿ ತಾಯ್ತವನ್ನು ನಿಮ್ಮ ದೇಹದಲ್ಲಿ ಧರಿಸಿ, ಕತ್ನಲ್ಲಾಗಲಿ ಕೈನಲ್ಲಾಗಲಿ ಸೊಂಟದಲ್ಲಾಗಲಿ ಧರಿಸ್ಕೊಳ್ಳಿ. ಅದರಿಂದ ಏನಾಗುತ್ತೆ, ನಿಮಗೇನಾದರೂ ಈ ಕಣ್ಣು ದೃಷ್ಟಿ ದೋಷಗಳು, ಮಾಟಮಂತ್ರದ ದೋಷಗಳು ಅಥವಾ ಇನ್ಯಾವುದೇ ಕೃತ್ರಿಮ ದೋಷಗಳು ಏನೇ ಇದ್ದರೂ ಬಾಧೆ ಕೊಡ್ತಾ ಇದ್ರೂ ಸಹ ಈ ಒಂದು ತಾಯ್ತವನ್ನು ಧರಿಸೋದ್ರಿಂದ ಅದು ಸಂಪೂರ್ಣವಾಗಿ ನಿವಾರಣೆಯಾಗಿ ನಿಮಗೊಂದು ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗೋದ್ರ ಮುಖಾಂತರವಾಗಿ ನಿಮಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನೋದು ಸಿಗತ್ತೆ. ಒಟ್ಟಾರೆ ತುಂಬ ಚೆನ್ನಾಗಿರ್ತಕ್ಕಂತಹ ವಾತಾವರಣವನ್ನು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಮಿಥುನ ರಾಶಿಯವರು ಒಂದಷ್ಟು ಪರಿಹಾರಗಳನ್ನು ಹೇಳ್ತೀವಿ, ಅದನ್ನು ಮಾಡ್ಕೊಳ್ಳಿ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಈಗಾಗಲೇ ಇರುವಂತಹ ಮರಗಳನ್ನು ನಾವು ಕಾಪಾಡಿಕೊಳ್ಳೋಣ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೆರಡು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ಮುಂದಿನ ದಿನಮಾನಗಳಲ್ಲಿ ಅವು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡುತ್ತೆ. ಪ್ರಕೃತಿ ಚೆನ್ನಾಗಿರುತ್ತೆ. ಪ್ರಕೃತಿ ಚೆನ್ನಾಗಿದ್ದರೆ ನಾವೆಲ್ಲರೂ ಸಹ ಚೆನ್ನಾಗಿ ಇದ್ದ ಹಾಗೆಯೇ. ಈ ಸಣ್ಣ ಕೆಲಸವನ್ನು ಮಾಡಿ. ಶುಭವಾಗಲಿ ನಿಮಗೆ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕವಾದ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಆಂಜನೇಯ ದಂಡಕಂ ಸ್ತೋತ್ರವನ್ನು ಪ್ರತಿನಿತ್ಯ ಸಂಜೆಯ ಹೊತ್ತು ಅಥವಾ ಬೆಳಗ್ಗಿನ ಜಾವ 3 ರಿಂದ 5 ಗಂಟೆ ಒಳಗಡೆ ಹನುಮಂತ ದೇವರಿಗೆ ದೀಪಗಳನ್ನು ಹಚ್ಚಿ ಈ ಆಂಜನೇಯ ದಂಡಕಂವನ್ನು ಹೇಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರವಾಗಿ ಸಂಪೂರ್ಣವಾಗಿ ದೇವರ ಆಶೀರ್ವಾದದಿಂದ ಸುಖಿ ಜೀವನ ನಡೆಸಬಹುದು. ಹೇಳಿದ ಪರಿಹಾರವನ್ನು ಸರಿಯಾಗಿ ಮಾಡ್ಕೊಳ್ಳಿ. ಇದಾಗಿತ್ತು ಮಿಥುನ ರಾಶಿಯವರ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.